ಬೆಳಗಾವಿ ಮಹಾನಗರ ಪಾಲಿಕೆ ಮತ್ತೊಮ್ಮೆ ಭಾಷಾ ವಿಚಾರದಲ್ಲಿ ಸುದ್ದಿಯಲ್ಲಿರ್ತಕ್ಕಂಥದ್ದು. ಇವತ್ತು ನಡೆದಂತಹ ಸಾಮಾನ್ಯ ಸಭೆ ಗದ್ದಲ, ಸದ್ದು, ಗಲಾಟೆ, ಪರಸ್ಪರ ವಾಕ್ಸಮರಗಳಿಗೆ ಸೀಮಿತ ಆಗಿರ್ತಕ್ಕಂಥದ್ದು. ಒಂದೇ ವಿಚಾರವಾಗಿ ಕಳೆದ 6 ತಿಂಗಳಿಂದಲೂ ಕೂಡ ಬೆಳಗಾವಿಯಲ್ಲಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ದಾರೆ. ಇದಕ್ಕೆ ಮಹಾನಗರ ಪಾಲಿಕೆ ಸ್ಪಂದಿಸಿಲ್ಲ. ಅಷ್ಟಕ್ಕೂ ಕನ್ನಡ ಪರ ಹೋರಾಟಗಾರರ ಬೇಡಿಕೆ ಏನು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರೆಯಬೇಡಿ. ನ್ಯೂಸ್ 18 ಕನ್ನಡದ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕನ್ನಡದ ಪರವಾಗಿ ನಿರ್ಣಯವನ್ನು ಕೈಗೊಳ್ಳಿ ಅಂತಕ್ಕಂಥದ್ದು ಇಲ್ಲಿನ ಕನ್ನಡ ಪರ ಹೋರಾಟಗಾರರ ಬೇಡಿಕೆ ಆಗಿದೆ. ಕಳೆದ ಮಾರ್ಚ್ನಿಂದಲೂ ಕೂಡ ಇಲ್ಲಿನ ಹೋರಾಟಗಾರರು ನಿರಂತರವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮತ್ತು ವಿವಿಧ ರೂಪದಲ್ಲಿ ತಮ್ಮ ಆಕ್ರೋಶಗಳನ್ನ, ತಮ್ಮ ಒತ್ತಾಯಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಇದುವರೆಗೂ ಕೂಡ ಮಹಾನಗರ ಪಾಲಿಕೆ ಮೇಯರ್, ಉಪಮೇಯರ್ ಹಠಮಾರಿ ಧೋರಣೆಯನ್ನ ಅನುಸರಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಅಂತಂದ್ರೆ ಕನ್ನಡ ಪರ ಹೋರಾಟಗಾರರ ಬೇಡಿಕೆ ಅಂದ್ರೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳಿ ಒಂದು ನಿರ್ಣಯವನ್ನ ಪಾಸ್ ಮಾಡಿ ಅಂತಕ್ಕಂಥದ್ದು ಇಲ್ಲಿನ ಹೋರಾಟಗಾರರ ಬೇಡಿಕೆ ಆಗಿದೆ. ಆದ್ರೆ ಇದಕ್ಕೆ ಮಹಾನಗರ ಪಾಲಿಕೆ ಒಪ್ತಾ ಇಲ್ಲ ಮತ್ತು ಅನೇಕ ಸಬೂಬುಗಳನ್ನು ಹೇಳ್ಕೊಂಡು ಇದನ್ನ ಮುಂದೆ ಹಾಕುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಈ ಹಿಂದೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಮೋಹನ್ ಕಾತರ್ಕಿ ಹೇಳಿದ್ರು. ಆಮೇಲೆ ಜಲ ಸಂರಕ್ಷಣಾ ಆಯೋಗದ ಜಲ ಮತ್ತು ಗಡಿ ಸಂರಕ್ಷಣಾ ಆಯೋಗದ ಅಧ್ಯಕ್ಷರು ಮತ್ತು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರ ಬರೆದು ಇದು ಅವಶ್ಯಕ ಮತ್ತು ಅನಿವಾರ್ಯ ಅಂತ ಹೇಳಿದ್ರು ಕೂಡ ಇಲ್ಲಿನ ಮಹಾನಗರ ಪಾಲಿಕೆ ಆಡಳಿತಾರೂಢ ಬಿಜೆಪಿ ಈ ಒಂದು ನಿರ್ಣಯ ಮಾಡಕ್ಕೆ ಹಿಂದೇಟನ್ನಾಗ್ತದೆ. ಇದರ ಹಿಂದೆ ಮತದ ಲೆಕ್ಕಾಚಾರ ಇದೆ ಅಂತಕ್ಕಂಥದ್ದು ಈಗ ಮೇಲ್ನೋಟಕ್ಕೆ ಸಾಬೀತಾಗಿರ್ತಕ್ಕಂಥದ್ದು. ಈ 3 ತಿಂಗಳ ಬಳಿಕ ಇವತ್ತು ಮಹಾನಗರ ಪಾಲಿಕೆ ಸಭೆಯನ್ನ ಬೆಳಗಾವಿಯಲ್ಲಿ ಕರೆಯಲಾಗಿತ್ತು. ಆ ಮಹಾನಗರ ಪಾಲಿಕೆ ಸಭೆಯಲ್ಲಿ ನಾಮನಿರ್ದೇಶಿತ ಸದಸ್ಯರಾದ ರಮೇಶ್ ಸೊಂಟಕ್ಕಿ, ದಿನೇಶ್ ನಾಸಿಪುಡಿ ಸೇರಿದಂತೆ ಅನೇಕ ಕನ್ನಡ ಪರ ಪಾಲಿಕೆ ಸದಸ್ಯರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇದು ವಿಚಾರ ಗದ್ದಲ, ಗಲಾಟೆ ಮತ್ತು ಪರಸ್ಪರ ವಾಕ್ಸಮರಕ್ಕೆ ಮಾತ್ರ ಸೀಮಿತ ಆಯಿತು. ಆದ್ರೆ ಇದು ಯಾವುದಕ್ಕೂ ಕೂಡ ತಾರ್ಕಿಕ ಅಂತ್ಯ ಇವತ್ತು ಸಿಗಲಿಲ್ಲ. ಈ ಹಿಂದಿನ ಸಭೆಯಲ್ಲಿ ರಾಜ್ಯ ಸರ್ಕಾರದ ಅನುಮತಿಯನ್ನು ಕೇಳ್ತೀವಿ, ನಗರಾಭಿವೃದ್ಧಿ ಇಲಾಖೆಗೆ ಪತ್ರ ಬರಿತೀವಿ ಅಂತ ಹೇಳಿದಂತ ಮೇಯರ್ ಇದುವರೆಗೂ ಕೂಡ ರಾಜ್ಯ ಸರ್ಕಾರವು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟ ನಿರ್ದೇಶನವನ್ನ ಮಹಾನಗರ ಪಾಲಿಕೆಗೆ ಕೊಟ್ಟಿಲ್ಲ. ಮಹಾನಗರ ಪಾಲಿಕೆ ರಾಜ್ಯ ಸರ್ಕಾರಕ್ಕೆ ಕೇಳುವಂತಹ ಪ್ರಶ್ನೆಯೇ ಇರಲಿಲ್ಲ. ಇನ್ನು ಮಹಾನಗರ ಪಾಲಿಕೆ ಈ ವಿಚಾರದಲ್ಲಿ ನಿರ್ಧಾರ ಕೈಗೊಳ್ಳುವಂತಹ ಅವಕಾಶ ಇದ್ರೂ ಕೂಡ ಇಲ್ಲಿನ ಮಹಾನಗರ ಪಾಲಿಕೆ ನಿರ್ಧಾರವನ್ನು ಕೈಗೊಳ್ಳಿಲ್ಲ. ಇದನ್ನ ತಳ್ಳಿ ಹಾಕುವ ಮತ್ತು ಮುಂದಾಕುವ ಪ್ರಯತ್ನದ ಭಾಗವಾಗಿ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದ್ರು. ರಾಜ್ಯ ಸರ್ಕಾರದಿಂದ ಇದುವರೆಗೂ ಕೂಡ ಇನ್ನೂ ಸ್ಪಷ್ಟ ಉತ್ತರ ಬಂದಿಲ್ಲ. ಆದ್ರೆ ಹಿರಿಯ ವಕೀಲರು ಮತ್ತು ಗಡಿ ಸಂರಕ್ಷಣಾ ಆಯೋಗದ ಅಧ್ಯಕ್ಷರು ಈ ನಿಟ್ಟಿನಲ್ಲಿ ಒಂದು ಟಿಪ್ಪಣಿಯನ್ನು ಕೊಟ್ಟಿದ್ದು. ಅದನ್ನು ಕೂಡ ಮಹಾನಗರ ಪಾಲಿಕೆ ಪುರಸ್ಕಾರವನ್ನು ಮಾಡ್ತಾ ಇಲ್ಲ. ಕೇವಲ ಸರ್ಕಾರದ ಆದೇಶ ಬಂದ ಬಳಿಕವೇ ನಾವು ತೀರ್ಮಾನ ಮಾಡ್ತೀವಿ ಅಂತಕ್ಕಂಥ ಒಂದು ಸಿದ್ಧ ಸಬೂಬನ್ನ ಹೇಳ್ತಾ ಇದ್ದಾರೆ. ಇವತ್ತು ಕಿತ್ತೂರು ಕರ್ನಾಟಕ ಸೇನೆ ಕಾರ್ಯಕರ್ತರು ಮಹಾನಗರ ಪಾಲಿಕೆಗೆ ಬೆಳಗ್ಗೆಯಿಂದಲೂ ಕೂಡ ಮುತ್ತಿಗೆ ಹಾಕಿದ್ರು. ಅವರಿಗೆ ಕರ್ನಾಟಕ ಸೇನೆ ಕಾರ್ಯಕರ್ತರು ಕೂಡ ಸಾಥ್ ಕೊಟ್ಟಿರ್ತಕ್ಕಂಥದ್ದು. ಇಡೀ ದಿನ ಇವತ್ತು ಮಹಾನಗರ ಪಾಲಿಕೆ ಬಳಿ ಹೈ ಡ್ರಾಮಾ ನಡೆದಿರ್ತಕ್ಕಂಥದ್ದು. ಹೊರಗಡೆ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆ ಒಂದು ಕಡೆ, ಮತ್ತೊಂದು ಕಡೆ ಏನು ಅಂತಂದ್ರೆ ಮಹಾನಗರ ಪಾಲಿಕೆಯಲ್ಲಿ ನಾಮನಿರ್ದೇಶಿತ ಸದಸ್ಯರು ಮಾತ್ರ ಕನ್ನಡ ಪರವಾಗಿ ಧ್ವನಿ ಎತ್ತಿರ್ತಕ್ಕಂಥದ್ದು. ಇನ್ನುಳಿದಂತಹ ಕಾಂಗ್ರೆಸ್ ಮತ್ತು ಬಿಜೆಪಿ ಸದಸ್ಯರು ವಿಚಾರದಲ್ಲಿ ದಿವ್ಯ ಮೌನಕ್ಕೆ ಶರಣಾಗಿದ್ರು. ಇದು ಏನು ಅಂತಂದ್ರೆ ಮರಾಠಿ ಮತಗಳ ಓಲೈಕೆ ಕಾರಣಕ್ಕಾಗಿ ಈ ಒಂದು ಸದಸ್ಯರು ಮೌನಕ್ಕೆ ಶರಣಾಗಿದ್ರು. ಈ ಹಿನ್ನೆಲೆಯಲ್ಲಿ ಏನಂತಂದ್ರೆ ಇವತ್ತು ಈ ಒಂದು ಮುಂದೆ ಹಾಕಿ ಈ ಒಂದು ಸಬ್ಜೆಕ್ಟ್ ಅನ್ನ ಕೊನೆಗೆ ಊಟದ ನಂತರ ತೆಗೆದುಕೊಳ್ಳಲೇ ಇಲ್ಲ. ಸಭೆಯು ಬಹುಮತದಿಂದ ಗೊತ್ತುವಳಿಯನ್ನು ಅಂಗೀಕರಿಸಿ ಕರ್ನಾಟಕ ಸರ್ಕಾರದಡಿಯಲ್ಲಿ ಬರುವ ಬೆಳಗಾವಿ ಮಹಾನಗರ ಪಾಲಿಕೆ ಕನ್ನಡ ನಾಡುನುಡಿಗೆ ಬದ್ಧವಾಗಿತ್ತು ಎಂದು ತಿದ್ದುಪಡಿ ಮಾಡಿ ದೃಢೀಕರಿಸಬೇಕು ಎಂದು ಸೂಚಿಸಲಾಗಿದೆ. ಮತ್ತೊಂದು ಕಡೆ ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡೆಯುವಂತಹ ಪ್ರಯತ್ನ ಆಗಿರ್ತಕ್ಕಂಥದ್ದು. ರಾಜ್ಯಾಧ್ಯಕ್ಷ ಮಹದೇವ್ ತಳವಾರ್ ಸೇರಿದಂತೆ ಅನೇಕರನ್ನ ಇವತ್ತು ಪೊಲೀಸರು ವಶಕ್ಕೆ ಪಡೆದು ಕರೆದುಕೊಂಡು ಹೋಗಿರ್ತಕ್ಕಂಥದ್ದು. ಕಳೆದ ಮಾರ್ಚ್ 26ರಿಂದ ಕನ್ನಡ ಪರ ಸಂಘಟನೆಗಳು ಹೋರಾಟ ನಡೆಸಿದ್ರು ಕೂಡ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತೇಳಿ ಒಂದು ಸಾಲಿನ ನಿರ್ಣಯ ತಗೊಳ್ಳಿಕ್ಕೆ ಮಹಾನಗರ ಪಾಲಿಕೆಯ ಸರ್ವ ಸದಸ್ಯರು, ಆಡಳಿತ ಮಂಡಳಿ ಆಗಿರ್ಬೋದು, ವಿರೋಧ ಪಕ್ಷದವರಾಗಿರ್ಬೋದು, ವಿಫಲರಾಗಿದ್ದನ್ನು ನಾವು ಇವತ್ತು ಖಂಡಿಸಿದ್ದೀವಿ. ಕಾಟಾಚಾರಕ್ಕೆ ಈ ಸಭೆ ಮಾಡಕತ್ತಾರ. ಈ ಸಭೆಯನ್ನು ನಾವು ಖಂಡಿಸ್ತೀವಿ. ಅದಕ್ಕಾಗಿ ನೀವು ಗೊತ್ತುವಳಿ ಸ್ವೀಕರಿಸಿದ್ರೆ ಆ ಸರ್ಕಾರಿ ವಾಹನಗಳನ್ನು ಉಪಯೋಗ ಮಾಡಿ, ಇಲ್ಲ ಅಂತಂದ್ರೆ ಇವತ್ತೇ ನೀವು ಆ ಸರ್ಕಾರಿ ವಾಹನಗಳನ್ನ ಬಿಟ್ಟು ನಿಮ್ಮ ಮನೆಗೆ ತೆರಳಬೇಕಂತೇಳಿ ನಾವು ಎಚ್ಚರಿಕೆ ಕೊಡ್ತೀವಿ. ಅವರು ಹಿಂದೆ ಯಾರ ಕೈವಾಡ ಇದೋ ಅಥವಾ ರಾಜಕೀಯ ಒಂದು ದುರುದ್ದೇಶದಿಂದ ಮಾಡಕತ್ತಾರೋ ಅಥವಾ ಕನ್ನಡ ವಿರೋಧಿತನ ಪ್ರದರ್ಶನ ಮಾಡಕತ್ತಾರ ನಮ್ಗೆ ಗೊತ್ತಾಗ್ತಾ ಇಲ್ಲ. ನೀವು ಹಿಂಗೆ ಮುಂದುವರಿಸಿದ್ರೆ ನಿಮ್ ಎಲ್ಲಾರನು, ನೀವು ಯಾವುದೇ ಪಕ್ಷದವ್ರು, ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ನೀವು ಯಾವುದೇ ಇದ್ರು ಕೂಡ ನಿಮ್ಮನ್ನ ಕನ್ನಡ ವಿರೋಧಿಗಳಂತ ನಾವು ಭಾವಿಸಬೇಕಾಗ್ತದೆ. ಆ ಕನ್ನಡ ವಿರೋಧಿ ಹಣೆಪಟ್ಟಿಯನ್ನು ಹೊತ್ಕೊಂಡು ನೀವು ತಿರುಗಾಡಬೇಕಾಗ್ತದೆ. ಅದಕ್ಕಾಗಿ ಇವತ್ತು ಆ ಗೊತ್ತುವಳಿಯನ್ನು ಅಂಗೀಕರಿಸಬೇಕಂತ ಒತ್ತಾಯ ಮಾಡ್ತೀವಿ. ಬೆಳಗಾವಿಯಲ್ಲಿ ಅಭಿವೃದ್ಧಿಗಿಂತಲೂ ಕೂಡ ಹೆಚ್ಚು ಭಾಷಾ ವಿಚಾರವೇ ಚರ್ಚೆ ಆಗ್ತಕ್ಕಂಥದ್ದು. ಕಳೆದ 4 ತಿಂಗಳು 5 ತಿಂಗಳಿಂದ ಕೂಡ ಸತತವಾಗಿ ಹೋರಾಟ ನಡೆಸಿದ್ರು ಕೂಡ ಇಲ್ಲಿನ ಮಹಾನಗರ ಪಾಲಿಕೆ
ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳಿ ಒಪ್ತಾ ಇಲ್ಲ. ಇದು ಸಾಕಷ್ಟು ಕುತೂಹಲ ಮತ್ತು ಪ್ರಶ್ನೆಗೆ ಕಾರಣವಾಗಿರ್ತಕ್ಕಂಥದ್ದು. ಬಿಜೆಪಿ ಯಾಕೆ ಈ ನಿಟ್ಟಿನಲ್ಲಿ ಒಪ್ತಾ ಇಲ್ಲ? ಬಿಜೆಪಿಗೆ ಏನು ಮತ ವಿಭಜನೆ ಮತ್ತು ಮತದ ಏನಾದರೂ ಮತ ಕಳೆದುಕೊಳ್ಳುವಂತ ಆತಂಕ ಇದೆಯಾ ಅಂತಕ್ಕಂಥ ಪ್ರಶ್ನೆ ಇರ್ತಕ್ಕ. ಯಾಕಂದ್ರೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಇಷ್ಟು ವರ್ಷಗಳು ಕೂಡ ಸತತವಾಗಿ ಇಲ್ಲಿ ಏನು ಪಕ್ಷೇತರವಾಗಿ ಅಭ್ಯರ್ಥಿಗಳು ಗೆಲ್ತಾ ಇದ್ರು. ಇದೇ ಮೊದಲ ಬಾರಿಗೆ ಇಲ್ಲಿ ಪಕ್ಷಗಳ ಆಧಾರದ ಮೇಲೆ ಚುನಾವಣೆ ನಡೆದಿದ್ದು 36 ಸದಸ್ಯ ಬಲದ ಬಿಜೆಪಿ ಸ್ಪಷ್ಟ ಬಹುಮತ ಹೊಂದಿದೆ. ಆದರೂ ಕೂಡ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕದ ಪರ ಟರಾವನ್ನ ಮಾಡಕ್ಕೆ ಹಿಂದೇಟಾಗ್ತಿರ್ತಕ್ಕಂಥದ್ದು. ಈ ಹಿಂದೆ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ 2-3 ಬಾರಿ ಬೆಳಗಾವಿಗೆ ಪ್ರವಾಸವನ್ನು ನಿಗದಿ ಮಾಡಿ ಕ್ಯಾನ್ಸಲ್ ಮಾಡಿದ್ರು. ಇಲ್ಲಿನ ಹೋರಾಟಗಾರರು ಬರ್ತಾರೆ, ಮನವಿ ಕೊಡ್ತಾರೆ ಅನ್ನೋ ಕಾರಣಕ್ಕಾಗಿ ಅವರು ಕ್ಯಾನ್ಸಲ್ ಮಾಡಿದ್ರು ಅಂತಕ್ಕಂಥ ಆರೋಪಗಳು ಕೂಡಿ ಬಂದಿತ್ತು. ಒಟ್ಟಾರೆ ಏನು ಅಂತಂದ್ರೆ ಬೆಳಗಾವಿ ಮಹಾನಗರ ಪಾಲಿಕೆ ವಿಚಾರದಲ್ಲಿ ಮತ್ತೆ ಈಗ ಸುದ್ದಿಯಲ್ಲಿದೆ. 2004-05ನೇ ಸಾಲಿನಲ್ಲಿ ಏನು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ದು ಅಂತ ಹೇಳಿ ಅವತ್ತು ಆಡಳಿತಾರೂಢ MES ಒಂದು ಠರಾವನ್ನ ಮಾಡಿತ್ತು. ಬಳಿಕ ಸೂಪರ್ ಸೀಡ್ ಅನ್ನ ಬೆಳಗಾವಿ ಮಹಾನಗರ ಪಾಲಿಕೆನ ಸರ್ಕಾರ ಮಾಡಿತ್ತು. ಬಳಿಕ ಈಗ ಏನು ಕನ್ನಡದ ಪರ ನಿರ್ಣಯವನ್ನು ಕೈಗೊಳ್ಳಿಲ್ಲ ಅನ್ನೋ ಕಾರಣಕ್ಕಾಗಿ ಸೂಪರ್ ಸೀಡ್ ಮಾಡುವ ಹಂತಕ್ಕೆ ಬಂದು ನಿಂತಿದೆ. ಈಗಾಗಲೇ ರಾಜ್ಯ ಸರ್ಕಾರ ಎಲ್ಲ ರೀತಿಯ ವರದಿಗಳನ್ನ ಏನು ಮಹಾನಗರ ಪಾಲಿಕೆಯಿಂದ ತರಿಸಿಕೊಂಡಿರ್ತಕ್ಕಂಥದ್ದು. ಯಾವುದೇ ಹಂತದಲ್ಲೂ ಕೂಡ ಸೂಪರ್ ಸೀಡ್ ನಿರ್ಣಯಕ್ಕೆ ರಾಜ್ಯ ಸರ್ಕಾರ ಮುಂದಾಗಬೇಕು. ಅಷ್ಟರೊಳಗಾಗ್ಲೇ ಏನು ಮಹಾನಗರ ಪಾಲಿಕೆ ನಿರ್ಣಯವನ್ನು ಕೈಗೊಳ್ಳಿದ್ದಾರೆ. ನಿರ್ಣಯದ ಹಿಂದೆಯೂ ಕೂಡ ರಾಜಕಾರಣ ಇದೆ ಅಂತಕ್ಕಂಥದ್ದು ಸದ್ದು ಮಾಡ್ತಾ ಇದೆ. ಒಂದು ವೇಳೆ ನಿರ್ಣಯವನ್ನು ಕೈಗೊಳ್ಳದೆ ಇದ್ದ ಸಂದರ್ಭದಲ್ಲಿ ಸೂಪರ್ ಸೀಡ್ ಆದರೆ ಮುಂದಿನ ಚುನಾವಣೆಯಲ್ಲಿ ನಮಗೆ ಲಾಭ ಆಗುತ್ತೆ ಅಂತಕ್ಕಂಥ ಲೆಕ್ಕಾಚಾರ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಏನು ಅಂದ್ರೆ ಈ ಒಂದು ಕರ್ನಾಟಕದ ಪರ ನಿರ್ಣಯ ಪದೇ ಪದೇ ಹಿಂದೇಟನಾಗ್ತದೆ. ಈಗ ರಾಜ್ಯ ಸರ್ಕಾರ ಯಾವಾಗ ಪತ್ರ ಬರುತ್ತೆ, ಮುಂದಿನ ಸಭೆಯಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ಈಗ ಕುತೂಹಲ ಕಾರಣವಾಗಿದೆ. ಮತ್ತೊಂದು ಕಡೆ ಈ ಒಂದು ನಿರ್ಣಯ ಪಾಸ್ ಆಗೋವರೆಗೂ ಮೇಯರ್ ಮತ್ತು ಉಪಮೇಯರ್ ಸರ್ಕಾರಿ ನೌಕರಿಯನ್ನ ಮತ್ತು ಸರ್ಕಾರಿ ಸವಲತ್ತನ್ನ ಪಡೆಯಬಾರದು ಅಂತಕ್ಕಂಥದ್ದು ಕನ್ನಡ ಪರ ಹೋರಾಟಗಾರ ಆಗ್ರಹ ಆಗಿದೆ. ಈಗ ಇಷ್ಟು ದಿನ ನಿರ್ಣಯ ಮಾಡಿ ಅಂತಿದ್ದಂತ ಹೋರಾಟಗಾರರು ಈಗ ಸೂಪರ್ ಸೀಡ್ ಮಾಡಿ ಅಂತ ಹೇಳಿ ಏನು ಸರ್ಕಾರದ ಮೇಲೆ ಒತ್ತಡ ತರುವಂತಹ ಪ್ರಯತ್ನವನ್ನು ಕೂಡ ಆರಂಭಿಸಿದ್ದಾರೆ. ಈಗಾಗಲೇ ನಗರಾಭಿವೃದ್ಧಿ ಸಚಿವ ಏನು ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ಈ ವಿಚಾರ ಇರತಕ್ಕಂಥದ್ದು. ಇದು ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪವನ್ನು ಪಡೆಯಲಿದೆ ಅಂತಕ್ಕಂಥದ್ದು ಈಗ ಕುತೂಹಲಕ್ಕೆ ಕಾರಣವಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.